ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಕೈ ಕೊಡಿ. ಬೇಡ ಸರ್. ಏಯ್ ಕೊಡ್ಲಾ? ವಾಪಸ್ ಕೊಡ್ತಾರೆ. ಬೇಡಣೋ. ಯಾಕ್ರಿ ಕೈ ಕೊಡಲ್ಲ ಅಂತೀರಾ? ನಾನು ಯಾರಿಗೂ ಕೈ ಕೊಟ್ಟಿಲ್ಲ. ಕೈ ಕೊಡೋದು ತಪ್ಪಲ್ಲ ಸರ್. ಓ ಮಾಡ್ಬಿಟ್ಟ ಜೋಕ. ಏಯ್ ಕೊಡ್ಲಾಕಯ್ಯ ಸಿಟಿಗಲ್ಲ. ಇರ್ಲಿ ಬಿಡಿ, ಪೇಷಂಟ್ಸ್ ಅಂದ್ರೆ ಹೀಗೆ ಇರಬೇಕು. ಈ ಕೈ ಕೊಡಿ. ಸರ್ ಬೇಡ ಸರ್, ಮಾರ್ಕೆಟಿಂದ ಹಂಗೆ ಬಂದೀವ್ನಿ, ಕೈ ತೊಳ್ಕೊಂಡಿಲ್ಲ ಸರ್. ವಾವ್, ವೆರಿ ಗುಡ್. ಎಷ್ಟೊಂದು ಹೈಜೆನಿಕ್ ಆಗಿದ್ದೀರಾ ನೀವು. ಹಂಗಂದ್ರೆ ಏನ್ ಸರ್? ಅಂದ್ರೆ ನೈರ್ಮಲ್ಯವಾಗಿ ಶುದ್ಧವಾಗಿದ್ದೀರಾ ಅಂತ. ಮತ್ತೆ ಹಳ್ಳಿ ಜನ ಅಂದ್ರೆ ಬೇರೆಯವರು ತೆಪ್ಪು ತಿಳ್ಕೊಂಡವ್ರೆ ಸರ್. ನಾವು ನೀರು ಕುಡಿಯೋಕ್ಕೆ ಅಡಿಗೆ ಕೊನೆಗೆ 100 ಗಿಂತ ಹೋದ್ರೂ ಪ್ರತಿ ಸಲಕ್ಕೂ ಕೈ ತೊಳ್ಕೊಂಡೆ ಲೋಟ ಮಾಡ್ತೀವಿ. ಅದು ಬಿಡಿ ಸರ್, ಯಾರನ್ನ ಕಾಲು ತೊಳೆದೆ ಮನೆಯೊಳಗೆ ಕಾಲಿಟ್ಬಿಡ್ಲಿ ನೋಡಮ್ಮ. ನಾವು ಬಾಡ್ ಮಾಡೋಕ್ಕೆ ಒಂದು ಕೋಣೆ, ಸಿಹಿ ತಿಂಡಿ ಮಾಡೋಕ್ಕೆ ಒಂದು ಕೋಣೆ, ಒಂದನ್ನೊಂದನ ಮುಟ್ಸಕ್ಕಿಲ್ಲ. ಹೋಗ್ಲಿ ಬಿಡಿ, ಈ ಕೈ ಕೊಡ್ತೀರಾ ಇಲ್ವಾ? ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ತಗೊಳ್ಳಿ ಸರ್. ಈಗ ನೈತಾ ಇದೆಯಾ? ಇಲ್ಲ ಸರ್. ಇಲ್ಲಿ ಇಲ್ಲ ಸರ್. ಈಗ ಇಲ್ಲ ಸರ್. ಜಸ್ಟ್ ತರ್ಚಿರೋ ಗಾಯ ಆಗಿದೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನೇ ಹೇಳಿದೆ ಸರ್. ನಮ್ಮ ಮನೇಲೂ ಡಾಕ್ಟರ್ ಅವರೇ, ಅವ್ರ ಹತ್ರ ನೀನು ತೋರ್ಸೋಣ ಬಿಡು ಅಂತ ಕೇಳಿಲ್ಲ ನನ್ನ ಮಾತಾ. ಅಲ್ಲಿಗೆ ಹೋಗಿ ನರ್ಸ್ ಡ್ರೆಸ್ಸಿಂಗ್ ಮಾಡ್ತಾರೆ. ಸರ್ ನಂಗೆ ಹೊಸ ಬಟ್ಟೆ ಬೇಡ ಸರ್. ಏಯ್ ಡ್ರೆಸ್ಸಿಂಗ್ ಅಂದ್ರೆ ನೀನು ಬಟ್ಟೆ ಬಿಚ್ಚಾಕಿ ಹೊಸ ಬಟ್ಟೆ ಹಾಕೋದಲ್ಲಕಲ್ಲ ತೆಪ್ರೆ. ಗಾಯದ ಮೇಕೆ ಔಷಧಿ ಹಚ್ಚಿ ಹತ್ತಿ ಬಟ್ಟೆ ಸುತ್ತೋದು ಅಲ್ವಾ ಸರ್? ಅರೇ, ಇದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ಆಗ್ಲೇ ಅವ್ನು ಹೇಳಿದ್ನಲ್ಲ ಸರ್, ನಮ್ಮನೇಲೋ ಡಾಕ್ಟರ್ ಅವರೇ ಅಂತ, ಅವರೇ ನಂಗೆ ಹೇಳ್ಕೊಟ್ಟಿದ್ದು. ಡಾಕ್ಟ್ರು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತಿಗೆ ಅವ್ವ. ಓಕೆ ಓಕೆ. ನರ್ಸ್, ಇವ್ರಿಗೆ ಆಂಟಿಬಯೋಟಿಕ್ ಕೊಟ್ಟು ಡ್ರೆಸ್ಸಿಂಗ್ ಮಾಡಿ. ಹೋಗಿ ಬಲ್ಲ. ಅಣ್ಣ, ಡಾಕ್ಟ್ರು ಕೊನೆಯಲ್ಲಿ ಹೇಳಿದ್ರಲ್ಲ, ಅದು ಇಂಜೆಕ್ಷನ್ ಏನೋ? ಹೌದು, ಸೆಪ್ಟಿಕ್ ಆಗಬಾರ್ದು ಅಂತ. ಬನ್ನಿ ಹೋಗಿ. ಬೇಡ ಅಂತ ಹೇಳ್ಬಿಡೋಣ, ನೋಯ್ತದಣ. ನರ್ಸಕ್ಕ ಪಾಪ ಬೇಡ ಅಂತವನೇ, ಬಿಟ್ಬಿಡಿ. ಅಣ್ಣ ನೀನ್ ಬೇಡ ಅಂದ ತಕ್ಷಣ ಬಿಟ್ಟೇ ಬಿಟ್ರಲ್ಲಣ್ಣ. ಮೆಡಿಸಿನ್ಸ್ ಬರ್ಕೊಡ್ತಾರೆ, ಡಾಕ್ಟರ್ ಹತ್ರ ಹೋಗಿ. ಆಗ್ಲಿ ನರ್ಸಕ್ಕ. ಸರಿ ನರ್ಸಕ್ಕೋ, ಬರ್ತೀವಿ. ಬಾ. ಅಣ್ಣ ನೋಯ್ತದೆ, ಡಾಕ್ಟ್ರಪ್ಪಂಗೆ ಇನ್ನೆಷ್ಟೊತ್ತು ಕಾಯ್ಬೇಕು? ಹೇ, ಈ ಆಸ್ಪತ್ರೆಯಲ್ಲಿ ನಮ್ಮ ಥರ 100 ಜನ ಇರ್ತಾರಲ್ಲ, ಎಲ್ಗೋ ಹೋಗಿರ್ತಾರೆ, ಬರ್ತಾರಿಲ್ಲ. ಅಯ್ಯೋ ಅಬ್ಬಾ, ಅಯ್ಯಲೇ. ಹೇಯ್ ಅಲ್ಲಕ್ಕಲ್ಲ, ಈ ಒಳ್ಳೆ ಸಣ್ಣ ಇಕ್ಲತಾರ ಯವಲೇ ಯಪ್ಪಲೇ ಅಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ಲ. ನಿನಗೆ ಚುಚ್ಚಿದ್ರೆ ಗೊತ್ತಾಗಿರೋದು. ನನ್ನ ಮನಸ್ಸು ಮೃದು ಕಣೋ. ಅಯ್ಯೋ, ಆದರೆ ಚುಚ್ಚೋದು ಮನ್ಸಿಗೆ ಅಲ್ಲ ಕಣೋ. ಆಯ್ತು ಕಣೋ. ನೀವು ಇದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬಾ ತಲೆ ಕೆಡ್ಕೋತಿಲ್ಲ. ನಾನು ಕೊಟ್ಟ ಮಾತನ್ನ ಯಾವತ್ತೂ ಮರೆಯೋಕ್ಕಿಲ್ಲ. ಸಿದ್ಧಾರ್ಥನ ನಾನು ಹುಡುಕ್ತೀನಿ, ನಿನ್ನ ಜೊತೆ ಮದುವೆ ಮಾಡೇ ಮಾಡಿಸ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.